कल करती समय की नदियाँ गाए, पल पल बहती कल कल करती समय की नदियाँ गाए। सच्ची कमाई कर लो भाई जीवन बीता जाए, सच्ची कमाई कर लो भाई जीवन बीता जाए। ये घड़ी लौट ना आए, पल पल बहती कल कल करती समय की नदियाँ गाए, ये घड़ी लौट ना आए। जीवन प्रभु उपहार है, इसका मोल हजार है। जीवन प्रभु उपहार है, इसका मोल हजार है। टिक टिक करती समय की सुइयां कहती बारंबार है, टिक टिक करती समय की सुइयां कहती बारंबार है। दिल की दुआएं सब पे लुटाए, अंत यही काम आए, ये घड़ी लौट ना आए। पल पल बहती कल कल करती समय की नदियाँ गाए, ये घड़ी लौट ना आए। समय सांस संकल्प खजाना, व्यर्थ न इन्हें गवाना है। समय सांस संकल्प खजाना, व्यर्थ न इन्हें गवाना है। प्रभु याद और सेवा से पल पल को सफल बनाना है, प्रभु याद और सेवा से पल पल को सफल बनाना है। बिंदु बनो करो याद बिंदु को, बिंदु समय बचाए, ये घड़ी लौट ना आए। पल पल बहती कल कल करती समय की नदियाँ गाए, ये घड़ी लौट ना हर घड़ी अनमोल बड़ी, दो घड़ी भी बहुत बड़ी। हर घड़ी अनमोल बड़ी, दो घड़ी भी बहुत बड़ी। थोड़ी जीवन बनाए हीरा, जैसे ये जादुई छड़ी। थोड़ी जीवन बनाए हीरा, जैसे ये जादुई छड़ी। ಓಂ ಶಾಂತಿ. ಮುರುಳಿ ಡೇಟ್ ಆಗಿದೆ 7/4/2026. मीठे बच्चे, जब भी समय मिले तो एकांत में बैठ सच्चे माशूक को याद करो, क्योंकि याद से ही स्वर्ग की बादशाही मिलेगी. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ಯಾವಾಗ ಸಮಯ ಸಿಕ್ಕತ್ತೆ ಏಕಾಂತದಲ್ಲೇ ಕೂತ್ಕೊಂಡು ಸತ್ಯವಾದ ಪ್ರಿಯತಮ ತಂದೆಯನ್ನು ನೆನಪು ಮಾಡಬೇಕು. ಎಷ್ಟು ಏಕಾಂತದ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಅಂತ್ಯಕಾಲದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಈ ಟೆಲಿಫೋನು ಟೆಲಿವಿಷನು ಎಲ್ಲ ಸಮಾಪ್ತಿ ಆದಾಗ ನಮ್ಮ ಬುದ್ಧಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇರುತ್ತೆ, ಏಕಾಗ್ರವಾಗಿ ಇರುತ್ತೆ, ಅದೇ ಕೆಲ್ಸಕ್ಕೆ ಬರೋದು.
ಅದೇ ಟೆಲಿಪತಿ ಕಾರ್ಯದಲ್ಲಿ ಬರುತ್ತೆ. ಎಷ್ಟು ಸೈಲೆನ್ಸ್ ಪವರ್, ಏಕಾಂತದಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡ್ತೀವಿ, ಅಂತಿಮದಲ್ಲಿ ವೈಫೈ ರೂಪದಲ್ಲಿ ಕೆಲಸ ಮಾಡುತ್ತೆ, ಕಾರ್ಯವನ್ನು ಮಾಡುತ್ತೆ. ಆ ಕಾರಣ ಏಕಾಂತದಲ್ಲಿ ಸತ್ಯ ಪ್ರಿಯತಮನನ್ನು ನೆನಪನ್ನು ಮಾಡಿ, ನೆನಪಿನಿಂದ ಸ್ವರ್ಗದ ರಾಜ್ಯ ಭಾಗ್ಯ ಅನ್ನೋದು ಸಿಕ್ಕತ್ತೆ ಅಂತ ಹೇಳ್ತಾರೆ ಬಾಬಾ. ನೆನಪನ್ನು ಮಾಡೋದ್ರಿಂದ ಏನು ಸಿಕ್ಕುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ? ಸ್ವರ್ಗದ ರಾಜ್ಯ ಭಾಗ್ಯ. ಪ್ರಶ್ನೆ, बाप मिला है तो कौन सा अलबेलापन समाप्त हो जाना चाहिए? ತಂದೆ ಸಿಕ್ಕಿದರೆ ಅಂತ ಹೇಳಿದಾಗ ಯಾವ ಹುಡುಗಾಟಿಕೆತನ ಸಂಪೂರ್ಣ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಸಮಾಪ್ತಿ ಆಗಬೇಕು. ಕೈ ಬಚ್ಚೆ अलबेले वो कहते हैं हम तो बाबा के यही याद की मेहनत नहीं करते, घड़ी घड़ी याद भूल जाती है, यही है ಅಲ್ಬೇಲಾಪನ್. ಕೆಲವೊಂದು ಮಕ್ಕಳು ಹುಡುಗಾಟಿಕೆಯಲ್ಲಿ ಹೇಳ್ತಾರೆ, ಬಾಬಾ ನಾನೆಂದು ನಿನ್ನವನಾಗೇ ಇದ್ದೀನಿ, ನೆನಪನ್ನು ಮಾಡುವಂತಹ ಪರಿಶ್ರಮವನ್ನು ಪಡೋದಿಲ್ಲ, ಗಡಿ ಗಡಿ ನೆನಪನ್ನು ಮಾಡೋದನ್ನು ಮರೆತು ಬಿಡ್ತಾರೆ. ಇದು ಕೂಡ ಒಂದು ದೊಡ್ಡ ಆಲಸ್ಯ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕೇತೆ ಬಚ್ಚೆ, ಬಾಬಾ ಹೇಳ್ತಾರೆ ಮಕ್ಕಳೇ, ಒಂದು ವೇಳೆ ನೆನಪಿನಲ್ಲೇ ಇರ್ತೀವಿ ಅಂತ ಹೇಳಿದಾಗ ಒಳಗಿನಿಂದ ನಿರಂತರ ಖುಷಿ ಅನ್ನೋದು ಇರುತ್ತೆ. ಕಿಸಿ ಬಿ ಪ್ರಕಾರ ಕಾ ಗುಟ್ಕಾ ನಹಿ ಆಯೇಗಾ, ಯಾವುದೇ ಪ್ರಕಾರದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಮೋಸ ಹೋಗುವುದಕ್ಕೆ ಸಾಧ್ಯವಿಲ್ಲ. ಜೈಸೆ ಬಾಂಧೇಲಿಯ ಯಾದ್ ಮೇ ತಡಫ್ತಿ ಹೇ, ಹೇಗೆ ಬಂಧನದಲ್ಲಿರುವಂಥವರು ಬಾಬಾ 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 ಅಂತ ಅಲ್ದಾಡ್ತಾ ಹೋಗ್ತಾರೆ. ಸಾಕಾರದಲ್ಲಿದ್ದಾಗ ಬಾಬೂರನ್ನು ಮೀಟ್ ಮಾಡುವುದಕ್ಕೆ, ಬಾಬೂರ ಮುರುಳಿಯನ್ನು ಓದುವುದಕ್ಕೆ ಎಷ್ಟು ಕಾಯ್ತಾ ಇದ್ರು ದಾದಿಯರು. ಅನೇಕ ದಾದಿಯರು ಬಂಧನದಲ್ಲಿ ಬಂದರು ಅಂತ ಹೇಳಿದಾಗ ಬಾತ್ರೂಮ್ ಪೈಪಿಂದ ಕವರಲ್ಲಿ ಮುರುಳಿಯನ್ನು ಅದನ್ನು ಕಳಿಸ್ತಾ ಇದ್ದರು. ಬಾತ್ರೂಮಲ್ಲಿ ಮುರುಳಿಯನ್ನು ಓದಿ ಮಸ್ತರಾಗಿ ಖುಷಿಯಿಂದ ನಲಿತಾ ಇದ್ದರು. ಅನೇಕ ಬಂಧನದಲ್ಲಿರುವಂಥವರು ಬಾಬಾ ನಾನು ನಿಮ್ಮನ್ನು ಸಿಕ್ಕಿದ್ರೆ ಸಾಕು, ಮುರುಳಿ ಸಿಕ್ಕಿದ್ರೆ ಸಾಕು, ದಿನರಾತ್ರಿ ನೆನಪಿನಲ್ಲಿ ಇರ್ತಾರೆ. ಅದೇ ರೀತಿ ನಾವು ಮಕ್ಕಳು ಕೂಡ ನಿರಂತರ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಗೀತೆ, ತಕ್ದೀರ್ ಜಗಾಕರ್ ಆಯಿವು, ಅದೃಷ್ಟವನ್ನು ಬೆಳಗಿಸ್ಕೊಂಡು ಬಂದಿದ್ದೀವಿ. ಓಂ ಶಾಂತಿ. ಬಾಪ್ ನೆ ಬಚ್ಚೋं को समझाया है, तुम भी कहते हो ओम शांति, बाप भी कहते हैं ओम शांति, अर्थात तुम आत्माएं शांत स्वरूप हो, बाप भी शांत स्वरूप है. आत्मा का स्वधर्म शांत है, परमात्मा का भी स्वधर्म शांत है, तुम भी शांति धाम में रहने वाले हो. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ತಂದೆ ಹೇಳ್ತಾರೆ ಓಂ ಶಾಂತಿ ಅಂತ. ನಾವು ಮಕ್ಕಳೂ ಕೂಡ ಇನ್ ರಿಟರ್ನಾಗಿ ಏನು ಹೇಳ್ಬೇಕು ಹೇಳಿ? ಓಂ ಶಾಂತಿ. ಎಲ್ಲರೂ ಸೇರಿ ಹೇಳೋಣ, ಓಂ ಶಾಂತಿ. ತಂದೆ ಹೇಳ್ತಾರೆ ಓಂ ಶಾಂತಿ ಅಂದರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೀನಿ. ತಂದೆನೂ ಕೂಡ ಶಾಂತ ಸ್ವರೂಪರಾಗಿದ್ದಾರೆ. ನನ್ನ ಆತ್ಮನ ಸ್ವಧರ್ಮನೂ ಕೂಡ ಶಾಂತಿಯಾಗಿದೆ, ಪರಮಾತ್ಮನ ಸ್ವಧರ್ಮನೂ ಕೂಡ ಶಾಂತಿಯಾಗಿದೆ. ವಾಸ್ತವದಲ್ಲಿ ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳಾಗಿದ್ದೀವಿ. ಬಾಪ್ भी कहते हैं मैं भी वहाँ का रहने वाला हूँ, तुम बच्चे पुनर्जन्म में आते हो, मैं नहीं आता, मैं इस रथ में प्रवेश करता हूँ, यह मेरा रथ है. शंकर के अगर पूछेंगे, पूछ तो नहीं सकते परंतु समझो, सूक्ष्म वतन में जाकर कोई पूछे तो कहेंगे यह सूक्ष्म शरीर हमारा है. शिव बाबा कहते हैं यह हमारा शरीर नहीं है. ತಂದೆ ಹೇಳ್ತಾರೆ
ಮಕ್ಕಳೇ, ನಾನು ಕೂಡ ಶಾಂತಿಧಾಮದ ನಿವಾಸಿ ಆಗಿದ್ದೀನಿ. ನಾವು ಮಕ್ಕಳಂತೂ ಪುನರ್ಜನ್ಮದಲ್ಲಿ ಬರ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನೆಂದೂ ಬರೋದಿಲ್ಲ. ನಾನು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ. ಇದು ನನ್ನ ರಥವಾಗಿದೆ. ಶಂಕರ ಒಂದು ವೇಳೆ ಕೇಳ್ತಾರೆ, ಶಂಕರ ಅಂತೂ ಕೇಳುವುದಕ್ಕಾಗೋದಿಲ್ಲ. ಒಂದು ವೇಳೆ ಕೇಳಿದಾಗ ಸೂಕ್ಷ್ಮ ವತನದಲ್ಲಿ ಹೋಗಿ ಯಾರಾದರೂ ಕೇಳ್ತಾರೆ, ಇದು ಸೂಕ್ಷ್ಮ ಶರೀರ ನಮ್ಮದಾಗಿದೆ. ಶುಭಾಬಾ ಕೇಳ್ತೆ ಹೇ ಯ ಅಮಾರ ಶರೀರ್ ನೈ ಹೇ. ಶುಭಾಬಾ ಹೇಳ್ತಾರೆ, ನನ್ನದಂತೂ ಶರೀರ ಇಲ್ಲ. ಯ हमने उधार लिया है क्योंकि मुझे भी कर्मेंद्रियों का आधार चाहिए. पहली मुख्य बात समझानी है कि पतित पावन ज्ञान का सागर श्री कृष्ण नहीं है. श्री कृष्ण सर्व आत्माओं को पतित से पावन नहीं बनाते हैं. वो तो आकर पावन दुनिया में राज्य करते हैं. पहले प्रिंस बनते हैं, फिर महाराजा बनते हैं. उनमें भी ये ज्ञान नहीं है. ಶುಭಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಕೂಡ ಬ್ರಹ್ಮನ ಶರೀರವನ್ನು ಉದಾರವಾಗಿ ತಗೊಳ್ಬೇಕಾಗತ್ತೆ. ಅರ್ಥಾತ್ ಬಾಬಾ ಹೇಳೋದು ಕರ್ಮೇಂದ್ರಿಯಗಳ ಆಧಾರವನ್ನು ತಗೊಳ್ಬೇಕಾಗತ್ತೆ. ಮೊಟ್ಟ ಮೊದಲು ಮುಖ್ಯವಾದಂಥ ಮಾತನ್ನು ತಿಳಿಸ್ಬೇಕು. ಪತಿತ ಪಾವನ ಜ್ಞಾನದ ಸಾಗರ ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ಸರ್ವ ಆತ್ಮಗಳನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋದಿಲ್ಲ. ಅವ್ರು ಬಂದು ಪಾವನ ಪ್ರಪಂಚದಲ್ಲಿ ರಾಜ್ಯವನ್ನು ಮಾಡ್ತಾರೆ. ಮೊದಲು ಪ್ರಿನ್ಸ್ ಆಗ್ತಾರೆ, ನಂತರ ಅವರೇ ಬಾಬಾ ಹೇಳ್ತಾ ಇದ್ದಾರೆ ಮಹಾರಾಜರಾಗ್ತಾರೆ. ಉನ್ಮೇ ಬಿ ಯ ಜ್ಞಾನ್ ನೈ ಹೇ. रचना का ज्ञान तो रचता में ही होगा ना. श्री कृष्ण को रचना कहा जाता है. रचता बाप ही आकर ज्ञान देते हैं. अभी बाप रच रहे हैं. कहते हैं तुम हमारे बच्चे हो. तुम भी कहते हो बाबा हम आपके हैं. ಶ್ರೀಕೃಷ್ಣ ಸರ್ವ ಆತ್ಮಗಳನ್ನು ಬಾಬಾ ಹೇಳ್ತಾರೆ ಪತಿತರಿಂದ ಪಾವನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದು ಪಾವನ ಪ್ರಪಂಚದಲ್ಲಿ ಬಾಬಾ ಹೇಳ್ತಾರೆ ರಾಜ್ಯವನ್ನು ಮಾಡ್ತಾರೆ. ಮಕ್ಕಳೇ, ಮೊದಲು ಪ್ರಿನ್ಸ್ ಆಗ್ತೀವಿ, ನಂತರ ರಾಜಕುಮಾರ ಆಗ್ತಾರೆ. ಶ್ರೀಕೃಷ್ಣನಲ್ಲಿ ಮೊದಲು ಜ್ಞಾನ ಇರೋದಿಲ್ಲ. ರಚನೆಯ ಜ್ಞಾನ ರಚಯಿತ ತಂದೆ ಕೊಡ್ತಾರೆ. ಶ್ರೀಕೃಷ್ಣ ರಚನೆ ಅಂತ ಹೇಳಲಾಗತ್ತೆ. ರಚಯಿತ ತಂದೆ ಬಂದು ಜ್ಞಾನವನ್ನು ತಿಳಿಸ್ತಾರೆ. ಅವರೀಗ ಆ ತಂದೆ ರಚನೆ ಮಾಡ್ತಾ ಇದ್ದಾರೆ. ತಾವೆಲ್ಲ ತಂದೆ ಹೇಳ್ತಾರೆ, ತಾವೆಲ್ಲ ನನ್ನ ಮಕ್ಕಳಾಗಿದ್ದೀರಾ. ನಾವು ಹೇಳ್ತೀವಿ ಬಾಬಾ ಎಂದೆಂದು ನಾವು ನಿಮ್ಮವರು ಹೇಳಲಾಗತ್ತೆ. ಬ್ರಹ್ಮನ ಮುಖಾಂತರ ಬ್ರಾಹ್ಮಣರ ಸ್ಥಾಪನೆ. ಇಲ್ಲಾಂದರೆ ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಎಲ್ಲಿಂದ ಬಂದರು. ಸೂಕ್ಷ್ಮ ವತನ್ ವಾಲಾ ಬ್ರಹ್ಮ ಕೋಯಿ ದೂಸರಾ ನೈ ಹೇ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಮತ್ತೊಬ್ಬರಿಲ್ಲ. ಊಪರ್ ವಾಲಾ ಸೋ ನೀಚೆ ವಾಲಾ ಸೋ ಊಪರ್ ವಾಲಾ. ಮೇಲಿರುವಂಥವರೇ ಕೆಳಗಡೆ, ಕೆಳಗಡೆ ಇರುವಂಥವರೇ ಮೇಲೆ, ಒಬ್ಬರೇ ಆಗಿದ್ದಾರೆ. ಅಚ್ಚ ವಿಷ್ಣು और लक्ष्मी नारायण भी एक ही बात है. वो कहाँ के है? ब्रह्मा सो विष्णु बनते हैं. ब्रह्मा सरस्वती ही सो लक्ष्मी नारायण. फिर वही सारा कल्प 84 जन्मों के बाद आकर संगम पर ब्रह्मा सरस्वती बनते हैं. ಬಾಬಾ ಹೇಳೋದು ಮಕ್ಕಳೇ, ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಮತ್ತಿನ್ಯಾರೂ ಬೇರೆಯವರು ಇಲ್ಲ. ಮೇಲ್ಗಡೆ ಇರೋರು ಕೆಳಗಡೆ, ಕೆಳಗಡೆ ಇರೋರು ಮೇಲೆ, ಒಬ್ಬರೇ. ವಿಷ್ಣು ಮತ್ತು ಲಕ್ಷ್ಮೀ ನಾರಾಯಣರು
ಒಂದೇ ಮಾತಾಗಿದೆ. ಅವ್ರು ಎಲ್ಲಿಂದ ಬಂದರು? ಬ್ರಹ್ಮ ಸೋ ವಿಷ್ಣು ಆಗ್ತಾರೆ, ಬ್ರಹ್ಮ ಸರಸ್ವತಿ ಸೋ ಬಾಬಾ ಹೇಳ್ತಾ ಇದ್ದಾರೆ ಲಕ್ಷ್ಮೀ ನಾರಾಯಣರಾಗ್ತಾರೆ. ಇಡೀ ಕಲ್ಪದಲ್ಲಿ 84 ಜನ್ಮದ ನಂತರ ಸಂಗಮದಲ್ಲಿ ಬ್ರಹ್ಮ ಸರಸ್ವತಿ ಆಗ್ತಾರೆ. ಲಕ್ಷ್ಮೀ ನಾರಾಯಣರು ಮನುಷ್ಯರು, ಅವರನ್ನು ದೇವಿ ದೇವತಾ ಧರ್ಮದವರು ಅಂತ ಹೇಳಲಾಗತ್ತೆ. ವಿಷ್ಣುವಿಗೆ ಬಾಬಾ ಹೇಳ್ತಾ ಇದ್ದಾರೆ 4 ಭುಜಗಳನ್ನು ತೋರಿಸ್ತಾರೆ. ಇದು ಪ್ರವೃತ್ತಿ ಮಾರ್ಗದ ಚಿಹ್ನೆಯಾಗಿದೆ. ಭಾರತ್ ಮೇ ಶುರು ಸೇ ಹಿ ಪ್ರವೃತ್ತಿ ಮಾರ್ಗ ಚಲಾ आता है, इसीलिए विष्णु को 4 भुजाएं दी है. यह है ब्रह्मा सरस्वती. वो सरस्वती अडेप्टेड बच्ची है. इनका असुल नाम लकी राज था, फिर इनका नाम रखा ब्रह्मा. शिव बाबा ने इनमें प्रवेश किया और राधे को अपना बनाया, नाम रखा सरस्वती. सरस्वती का ब्रह्मा कोई लौकिक बाप नहीं ठहरा. इन दोनों के लौकिक बाप अपने अपने थे. ಬಾಬಾ ಹೇಳೋದು ಇಲ್ಲಿ ಪ್ರವೃತ್ 4 ಭುಜಗಳನ್ನು ತೋರಿಸ್ತಾರೆ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಪ್ರವೃತ್ತಿ ಮಾರ್ಗವನ್ನು ತೋರಿಸ್ತಾರೆ. ಮಕ್ಕಳೇ, ಭಾರತ ಪ್ರಾರಂಭದಲ್ಲಿ ಪ್ರವೃತ್ತಿ ಮಾರ್ಗವಿತ್ತು. ಆ ಕಾರಣ ವಿಷ್ಣುವಿಗೆ ಬಾಬಾ ಹೇಳ್ತಾರೆ 4 ಭುಜಗಳನ್ನು ತೋರಿಸ್ತಾರೆ. ಇಲ್ಲಿ ಬ್ರಹ್ಮ ಸರಸ್ವತಿ ಸೋ ಸರಸ್ವತಿ ದತ್ತು ಮಗಳಾಗ್ತಾರೆ. ಇದರ ವಾಸ್ತವದಲ್ಲಿ ಇವರ ಬ್ರಹ್ಮಾರವರ ಹೆಸರು ನಿಜವಾದ ಲಕ್ಕಿ ರಾಜ್ ಅಂತ ಇತ್ತು. ಯಾವಾಗ ಶುಭಾಬಾ ಪ್ರವೇಶ ಮಾಡಿದ್ರು ಬ್ರಹ್ಮ ಅನ್ನೋ ಒಂದು ರೀತಿಯಲ್ಲಿ ನಾಮಕರಣ ಮಾಡಿದ್ರು. ಶುಭಾಬಾ ಇವರಲ್ಲಿ ಪ್ರವೇಶ ಮಾಡ್ತಾರೆ. ರಾಧೆಯನ್ನು ತನ್ನವರನ್ನಾಗಿ ಮಾಡಿಕೊಂಡ್ರು. ಹೆಸರನ್ನು सरस्वती ಅಂತ ಇಟ್ಟರು. सरस्वती का कोई बाप अलौकिक बाप नहीं ठहरा. ಬ್ರಹ್ಮ ಸರಸ್ವತಿಯ ಮೊಮ್ಮರವರ ಲೌಕಿಕ ತಂದೆ ಅಲ್ಲ. ಈ ಇಬ್ಬರ ಮೊಮ್ಮ ಬಾಬಾರವರಿಗೆ ಲೌಕಿಕ ತಂದೆ ತಮ್ಮವರೇ ಇದ್ದಾರೆ. ಅಭಿ ವೋ ನೈ ಹೇ, ಈಗ ಅವರು ಇಲ್ಲ. ये शिव बाबा ने ब्रह्मा द्वारा अडेप्ट किया है. तुम हो अडेप्टेड चिल्ड्रन. ब्रह्मा भी शिव बाबा का बच्चा है. ब्रह्मा के मुख कमल से रचते हैं, इसलिए ब्रह्मा को भी माता कहा जाता है. तुम मात पिता हम बालक तेरे, तुम्हारी कृपा से सुख गनेरे गाते हैं ना. तुम ब्राह्मण आकर बालक बने वो, इसमें समझने की बुद्धि बड़ी चाहिए. तुम बच्चे शिव बाबा से वर्षा लेते वो. ब्रह्मा कोई स्वर्ग का रचयिता व ज्ञान का सागर नहीं है. ज्ञान का सागर एक ही बाप है. आत्मा का बाप ही ज्ञान का सागर है. ಬ್ರಹ್ಮ ಶುಭಾಬೋರ ಮಗು ಆಗಿದ್ದಾರೆ. ಬ್ರಹ್ಮನ ಮುಖ ಕಮಲದಿಂದ ರಚನೆ ಮಾಡಲಾಗತ್ತೆ. ಆ ಕಾರಣ ಬ್ರಹ್ಮನನ್ನು ತಾಯಿ ಅಂತ ಹೇಳಲಾಗತ್ತೆ. ನೀವೇ ತಂದೆ ತಾಯಿ ಬಂಧು ಬಳಗ. ನಿಮ್ಮ ಕೃಪೆಯಿಂದ ಅಪಾರವಾದಂಥ ಸುಖ ಸಿಕ್ಕತ್ತೆ. ಗಾಯನನೂ ಕೂಡ ಇದೆ. ನಾವು ಬ್ರಾಹ್ಮಣರೇ ಬಾಲಕರಾಗ್ತೀವಿ. ಇದರಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ದೊಡ್ಡ ಬುದ್ಧಿ ಇರಬೇಕು. ನಾವು ಮಕ್ಕಳು ಶುಭಾಬೋರಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಬ್ರಹ್ಮ ಸ್ವರ್ಗದ ರಚಯಿತ ಅಥವಾ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ. ಜ್ಞಾನ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಆತ್ಮನ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಆತ್ಮ ಜ್ಞಾನ ಸಾಗರ ಆಗತ್ತೆ. ಆದರೆ ಇವರಿಗೆ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ. ಸಾಗರ ಒಬ್ಬರೇ ಆಗಿದ್ದಾರೆ. तुम सब नदियाँ वो, सागर को अपना शरीर नहीं है, नदियों को है. तुम हो ज्ञान नदियाँ. कलकत्ता में ब्रह्मपुत्र नदी बहुत बड़ी है, क्योंकि उनका सागर से कनेक्शन है. उनका मेला बहुत बड़ा लगता है. यह भी मेला लगता है. सागर और ब्रह्मपुत्र दोनों कंबाइंड है. यह है चैतन्य, वो है ಜಡ್. ನಾವೆಲ್ಲ ನದಿಗಳಾಗಿದ್ದೀವಿ. ಸಾಗರನಿಗೆ
ತನ್ನದೇ ಆದ ಶರೀರ ಇಲ್ಲ. ಆ ನದಿಗಳು ಜ್ಞಾನದ ನದಿಗಳು ಅಂತ ಹೇಳ್ತಾರೆ ಬಾಬಾ. ನಾವೆಂಥ ನದಿಗಳು ಹೇಳಿ? ಜ್ಞಾನದ ನದಿಗಳು. ಕಲ್ಕತ್ತಾದಲ್ಲಿ ಬ್ರಹ್ಮಪುತ್ರ ನದಿ ಬಹಳ ದೊಡ್ಡದಿರುತ್ತೆ, ಏಕೆಂದರೆ ಸಾಗರದ ಜೊತೆಯಲ್ಲಿ ಕನೆಕ್ಷನ್ ಇದೆ. ಅದರ ಮೇಳ ಬಹಳ ದೊಡ್ಡದಾಗಿ ನಡೆಯುತ್ತೆ. ಇಲ್ಲೂ ಕೂಡ ಮೇಳ ನಡೆಯುತ್ತೆ. ಸಾಗರ ಮತ್ತು ಬ್ರಹ್ಮಪುತ್ರ ಇಬ್ಬರೂ ಕಂಬೈಂಡ್ ಆಗಿ ಇದ್ದಾರೆ. ಇದು ಚೈತನ್ಯ, ಅದು ಜಡ. ಈ ಮಾತು ತಂದೆ ತಿಳಿಸ್ತಾರೆ. ಶಾಸ್ತ್ರೋं में नहीं है, शास्त्र है भक्ति मार्ग की डिपार्टमेंट, यह है ज्ञान मार्ग, वो है भक्ति मार्ग. आधा कल भक्ति मार्ग की डिपार्टमेंट चली है, उसमें ज्ञान सागर है नहीं. परमपिता परमात्मा ज्ञान का सागर, बाप संगम पर आकर ज्ञान सांस से ಸಬ್ಕಿ ಸದ್ಗತಿ ಕರ್ತೆ ಹೇ. ಇದು ಜ್ಞಾನ ಮಾರ್ಗ, ಅದು ಭಕ್ತಿ ಮಾರ್ಗ, ಜಡ. ಈ ಮಾತು ತಂದೆ ತಿಳಿಸ್ತಾರೆ. ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರ ಭಕ್ತಿ ಮಾರ್ಗದ ಡಿಪಾರ್ಟ್ಮೆಂಟ್, ಇದು ಜ್ಞಾನ ಮಾರ್ಗ, ಅದು ಭಕ್ತಿ ಮಾರ್ಗ. ಅರ್ಧಕಲ್ಪ ಭಕ್ತಿ ಮಾರ್ಗದ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಅಲ್ಲಿ ಜ್ಞಾನ ಸಾಗರ ಇರೋದಿಲ್ಲ. ಪರಮಪಿತ ಪರಮಾತ್ಮ ಜ್ಞಾನದ ಸಾಗರ ತಂದೆ ಸಂಗಮದಲ್ಲಿ ಬಂದು ಜ್ಞಾನದ ಸ್ನಾನವನ್ನು ಮಾಡಿಸಿ ಎಲ್ಲರಿಗೆ ಸದ್ಗತಿಯನ್ನು ಕೊಡ್ತಾರೆ. तुम जानते हो कि हम बेहद के बाप से स्वर्ग के सुखों की तकदीर बना रहे हैं. बरोबर हम सतयुग त्रेता में पूज्य देवी देवता थे, अभी हम ಪೂಜಾರಿ ಮನುಷ್ಯ, ಫಿರ್ ಮನುಷ್ಯ ತುಮ್ ದೇವತಾ ಬಂತೆ ವೋ. ಈಗ ನಮಗೆ ಗೊತ್ತಿದೆ, ಬೇಹಿದಿನ ತಂದೆ ಸ್ವರ್ಗದ ಸುಖದ ಅದೃಷ್ಟವನ್ನು ಮಾಡಿಸ್ತಾ ಇದ್ದಾರೆ. ಅವಶ್ಯಕವಾಗಿ ಸತ್ಯ ತ್ರೇತಾದಲ್ಲಿ ಪೂಜ್ಯ ದೇವಿ ದೇವತೆಗಳಾಗಿದ್ವಿ, ಈಗ ಪೂಜಾರಿ ಮನುಷ್ಯರಾಗಿದ್ದೀವಿ. ಮನುಷ್ಯರಿಂದ ಬಾಬಾ ಹೇಳ್ತಾ ಇದ್ದಾರೆ ದೇವತೆಗಳಾಗಬೇಕು. ಬ್ರಾಹ್ಮಣಸೋ ದೇವತಾ ಧರ್ಮದಲ್ಲಿ ಬಂದಿದ್ದೀವಿ, ಕ್ಷತ್ರಿಯ ವೈಶ್ಯ ಶೂದ್ರರಾಗಿದ್ದೀವಿ. 84 ಜನ್ಮವನ್ನು ಪಡಿತಾ ಕೆಳಗಡೆ ಇಳಿಬೇಕಾಗತ್ತೆ. ಇದನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸ್ತಾರೆ. ತುಮ್ ಅಪ್ನೆ ಜನ್ಮೋಂಕೋ ನಹಿ ಜಾನ್ತೆ ತೇ. ನಾವು ಮಕ್ಕಳಿಗೆ ಈ ಒಂದು ಯಥಾರ್ಥವಾದಂತಹ ಜ್ಞಾನ ಅನ್ನೋದು ಇರಲಿಲ್ಲ ಅಂತ ಬಾಬೋರು ಹೇಳ್ತಾರೆ. 84 ಜನ್ಮ ಭಿ ತುಮ್ ಹಿ ಲೇತೆ ವೋ. 84 ಜನ್ಮವನ್ನು ಕೂಡ ಏನು ಹೇಳ್ತಿದ್ದಾರೆ ಬಾಬಾ? ನಾವು ಮಕ್ಕಳು ಪಡ್ಕೊಳ್ತೀವಿ. ಜೋ ಪಹಲೆ ಪಹಲೆ ಆತೆ ಹೇ ವಹಿ ಪೂರೆ 84 ಜನ್ಮ ಲೇತೆ ಹೇ. ಆ ಯೋಗ ಸೆ ಹಿ ಕಾದ್ ನಿಕಲ್ತಿ ಹೇ, ಯೋಗ ಮೇ ಹಿ मेहनत है. बल कई बच्चे ज्ञान में तीखे हैं, परंतु योग में कच्चे हैं. बांधेलिया योग में चुटेलिया से भी अच्छी है. वो तो शुभाबा से मिलने के लिए रात दिन तड़पती है. ನಾವು ಆತ್ಮಗಳೇ, ಬಾಬಾ ಹೇಳ್ತಾ ಇದ್ದಾರೆ 84 ಜನ್ಮವನ್ನು ಪಡ್ಕೊಳ್ತೀವಿ. ಯಾರು ಮೊಟ್ಟ ಮೊದಲು ಬರ್ತಾರೆ ಅವರೇ ಸಂಪೂರ್ಣ 84 ಜನ್ಮವನ್ನು ಪಡಿತಾರೆ. ಯೋಗದಲ್ಲಿ ಬಾಬಾ ಹೇಳುವುದು ತುಕ್ ಅನ್ನೋದು ಬರುತ್ತೆ. ಯೋಗದಲ್ಲೇ ಪರಿಶ್ರಮ ಇದೆ. ಬಲೆ ಕೆಲವೊಂದು ಮಕ್ಕಳು ಜ್ಞಾನದಲ್ಲಿ ಮುಂದೆ ಇದ್ದಾರೆ, ಆದರೆ ಯೋಗದಲ್ಲಿ ಕಚ್ಚಾ ಇದ್ದಾರೆ. ಬಾಂಧೇಲಿಯರು ಯೋಗದಲ್ಲಿ ನಂಬರ್ 1 ಆಗಿ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಯಾರಿಗೆ ಏನು ಬಂಧನ ಇರೋದಿಲ್ಲ, ಅಲ್ಲಿ ಕೂತ್ಕೊಂಡು ಕಾಲ ಕಳೀತಾರೆ. ಬಂಧನದಲ್ಲಿರೋರು ಬಾಬಾ 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 ಅಂತ ಹೇಳ್ತಾ ಇರ್ತಾರೆ. ಓತೋ ಅವರು ಶುಭಾಬೋರನ್ನು ಮಿಲನ ಮಾಡುವುದಕ್ಕೆ ರಾತ್ರಿ ದಿನ ಬಾಬಾ 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 ಅಂತ ಇರ್ತಾರೆ. तुम मिले वो तुमको कहा जाता है, याद करो तो तुम घड़ी घड़ी भूल जाते हो. तुमको तूफान बहुत आते हैं, वो याद में
तड़पती है, तुम तड़पते नहीं हो, उन्हों को घर बैठे भी ऊंच पद हो जाता है। तुम बच्चे जानते हो, बाबा की याद में रहने से हमको स्वर्ग की बादशाही मिलेगी। जैसा बच्चा गर्भ से निकलने के लिए तड़पता है, वैसे बांधेलिया तड़पते तड़पते पुकारती है, शुबाबा इस बंधन से निकालो। दिन रात याद करती है। ಬಾಬಾ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಿಗೆ ಗೊತ್ತಿದೆ ಬಾಬೂರನ್ನ ನೆನಪನ್ನ ಮಾಡೋ ಕಾರಣ ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕತ್ತೆ. ಹೇಗೆ ಮಗು ಗರ್ಭದಿಂದ ಹೊರಗಡೆ ಬರುವುದಕ್ಕೆ ಗರ್ಭದಲ್ಲಿದ್ದಾಗ ಜೈಲಿನ ಶಿಕ್ಷೆ ಅನುಭವಿಸ್ತಾ ಇರುತ್ತೆ, ಸೆಕೆಂಡು ಕೂಡ ಬಾಬಾ 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 ಅಂತ ಹೇಳ್ತಾ ಇರುತ್ತೆ. ಯಾವಾಗ ಅದರಿಂದ ಆಚೆ ಬರುತ್ತೋ ಆಗ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ, ನಿನ್ನ ಪಾಡಿಗೆ ನೀನಿರು ಅಂತ ಅದೇ ರೀತಿ ಬಂಧನದಲ್ಲಿರೋರು ಕೂಡ ಬಾಬಾ 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 ಅಂತ ಕರಿತಾ ಇರ್ತಾರೆ. ಶುಬಾಬಾ ನನ್ನನ್ನು ಯಾವಾಗ ಈ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತೀಯಾ? ದಿನರಾತ್ರಿ ಬಾಬೂರ ನೆನಪಿನಲ್ಲೇ ಮಸ್ತರಾಗಿರ್ತಾರೆ. ತುಮಕೋ ಬಾಪ್ ಮಿಲಾ ಹೆತ್ತೋ ತುಮ್ ಅಲ್ಬೇಲೆ ಬಂದ್ ಪಡೆವೋ. ಬಾಬಾ ಸಸ್ತಾ ಸಿಕ್ಕಿದಾರಲ್ವಾ, ಆ ಕಾರಣ ಬಾಬಾ ಹೇಳೋದು ಜಾಸ್ತಿ ಕೇರ್ಲೆಸ್ ಮಾಡ್ತೀರಾ ಮಕ್ಕಳೇ. ಹಮ್ ಬಾಬಾ ಕೆ ಬಚ್ಚೆ ಹೇ, ಹಮ್ ಯೆ ಶರೀರ್ ಚೋಡ್ ಜಾಯೆ ಪ್ರಿನ್ಸ್ ಬನೆಂಗೆ, ये अंदर स्थायी खुशी रहनी चाहिए, परंतु माया याद करने नहीं देती। याद से खुशी में बहुत रहेंगे, याद नहीं करेंगे तो गुटखा खाते रहेंगे। आधा कल्प तुमने रावण राज्य में दुख देखा है, अकाले मृत्यु होता आया है। दुख तो यही है, बल कितना भी साहूकार हो दुख तो होता है, अकाले मृत्यु हो जाती है। ಬಾಬಾ ಹೇಳೋದು, ನಾವು ಬಾಬೂರಾಮ್ ಮಕ್ಕಳಾಗಿದ್ದೀವಿ. ಆತ್ಮ ಈ ದೇಹವನ್ನು ಬಿಟ್ಟ ನಂತರ ರಾಜಕುಮಾರನಾಗತ್ತೆ. ಇದು ಒಳಗಡೆ ಸ್ಥಿರವಾದ ಖುಷಿ ಅನ್ನೋದು ಇರಬೇಕು, ಆದರೆ ಮಾಯೆ ನೆನಪು ಮಾಡೋದಕ್ಕೆ ಬಿಡೋದಿಲ್ಲ. ಆ ನೆನಪಿನ ಖುಷಿಯಲ್ಲಿ ಬಹಳಷ್ಟು ಇರ್ತಾರೆ, ನೆನಪನ್ನು ಮಾಡೋದಿಲ್ಲ ಅಂದರೆ ಮೋಸ ಹೋಗಬೇಕಾಗತ್ತೆ. ಅರ್ಧ ಕಲ್ಪ ಅಂತೂ ರಾವಣನ ರಾಜ್ಯದಲ್ಲಿ ಬಹಳ ದುಃಖವನ್ನು ನೋಡಿದ್ವಿ, ಅಕಾಲ ಮೃತ್ಯು ಆಗ್ತಾ ಬಂತು. ದುಃಖ ಅಂತೂ ಇದ್ದೇ ಇದೆ, ಬಲೆ ಎಷ್ಟೇ ಸಾಹುಕಾರರಾಗಿರ್ತಾರೆ ಅವ್ರಿಗೂ ಕೂಡ ದುಃಖ ಆಗುತ್ತೆ ತಾನೆ. ಸಾಹುಕಾರರೇನು ಪ್ರಿಂಟ್ ಓದ್ಕೊಂಬಂದಿದ್ದಾರ, ನಮ್ಮ ಹತ್ರ ದುಡ್ಡಿದೆ, ನಮ್ಗೆ ಯಾವುದೇ ಪ್ರಕಾರದ ದುಃಖ ಇಲ್ಲ, ಕಾಯಿಲೆ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅಕಾಲ ಮೃತ್ಯು ಆಗ್ತಾ ಹೋಗತ್ತೆ. ಸತ್ಯುಗ್ ಮೇ ऐसे अकाले नहीं मरते, कभी बीमार नहीं होंगे, समय पर बैठे बैठे आपे ही एक शरीर छोड़ दूसरा ले लेते हैं। उसका नाम ही है सुखधाम। मनुष्य तो स्वर्ग की बातों को कल्पना समझते हैं, कहेंगे स्वर्ग कहाँ से आया। ಬಾಬಾ ಹೇಳೋದು, ಸತ್ಯಯುಗದಲ್ಲಿ ಮಕ್ಕಳೇ ಇಲ್ಲಿನಂತೆ ಅಕಾಲ ಮೃತ್ಯು ಆಗೋದಿಲ್ಲ. ಅಕಾಲ ಮೃತ್ಯುವಿನ ಅರ್ಥ ಏನು? ಕೂತಿದ್ದವ್ರು ಎದೊಳೋಲ್ಲ, ಒಳಗಡೆ ಹೋದವರು ಮತ್ತೆ ಹೊರಗಡೆ ಬರೋದಿಲ್ಲ, ಮಲಗಿದವ್ರು ಎದೊಳೋದಿಲ್ಲ ಅಂತ ಹೇಳ್ತಾರಲ್ವ. ಸತ್ಯಯುಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಇದು ಯಾವುದೇ ಮಾತು ಇರೋದಿಲ್ಲ ಮಕ್ಕಳೇ, ಯಾವುದೇ ಪ್ರಕಾರದ ಕಾಯಿಲೆಗಳು ಇರೋದಿಲ್ಲ. ಸಮಯದಲ್ಲಿ ಕೂತಿದ್ದಾಗೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳುತ್ತೆ. ಅದರ ಹೆಸರೇ ಸುಖಧಾಮವಾಗಿದೆ. ಮನುಷ್ಯರು ಸ್ವರ್ಗದ ಮಾತುಗಳನ್ನು ಕೇಳಿದಾಗ ಇದೆಲ್ಲ ಕಲ್ಪನೆಗಳು ಅಂತ ಹೇಳ್ತಾರೆ. ಆ ಸ್ವರ್ಗ ಎಲ್ಲಿಂದ ಬರುವುದಕ್ಕೆ ಸಾಧ್ಯ ಅಂತ. तुम जानते हो हम तो स्वर्ग में रहने वाले हैं, फिर 84 जन्म लेते हैं, ये सारा खेल भारत पर ही बना हुआ है। तुम जानते हो 21 जन्म पावन देवता थे, फिर हम क्षत्रिय वैश्य शूद्र बने, अब फिर ब्राह्मण बने हैं। यह स्वदर्शन चक्र बहुत सहज है, यह शुबाबा बैठ समझाते हैं. ಈ ಎಲ್ಲ ಆಟ
ಭಾರತದ ಮೇಲೆ ಮಾಡಲ್ಪಟ್ಟಿದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ 21 ಜನ್ಮ ಪಾವನ ದೇವತೆಗಳಾಗಿದ್ವಿ. ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಬಂದ್ವಿ. ಈಗ ನಾವು ಬ್ರಾಹ್ಮಣರಾಗಿದ್ದೀವಿ. ಸ್ವದರ್ಶನ ಚಕ್ರ ಬಹಳ ಸಹಜವಾಗಿದೆ. ಈ ಮಾತನ್ನು ಶಿವಬಾಬಾ ಕೂತ್ಕೊಂಡು ತಿಳಿಸ್ತಾರೆ. तुम जानते हो शिवबाबा ब्रह्मा के रथ में आया है. जो ब्रह्मा है वही सतयुग आदि में श्री कृष्ण था. 84 जन्म ले पतित बने हैं. फिर इनमें बाप ने प्रवेश कर अडॉप्ट किया है. खुद कहते हैं मैंने इस तन का आधार ले तुमको अपना बनाया है. फिर तुमको स्वर्ग की राजधानी का लायक बनाता हूँ. जो लायक बनेंगे वही राजाई में आएंगे. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಶಿವಬಾಬಾ ಬ್ರಹ್ಮನ ರಥದಲ್ಲಿ ಬಂದಿದ್ದಾರೆ. ಯಾರು ಬ್ರಹ್ಮ ಆಗಿದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಅವರೇ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಆಗಿದ್ರು. 84 ಜನ್ಮವನ್ನು ಪಡಿತಾ ಪತಿತರಾಗಿದ್ದಾರೆ. ತಂದೆ ಅವರಲ್ಲಿ ಪ್ರವೇಶ ಮಾಡಿ ನಾವೆಲ್ಲ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಏನು ಮಾಡ್ಕೊಳ್ತಾರೆ ಹೇಳಿ? ದತ್ತು ತಗೊಳ್ತಾರೆ. ಸ್ವಯಂ ಹೇಳ್ತಾರೆ ನಾನು ಬ್ರಹ್ಮನ ಶರೀರದ ಆಧಾರವನ್ನು ತಗೊಂಡು ನೀವು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದೀನಿ. ನಂತರ ಸ್ವರ್ಗದ ರಾಜಧಾನಿಯಲ್ಲಿ ಲಾಯಕರನ್ನಾಗಿ ಮಾಡ್ತಾರೆ. ಯಾರು ಲಾಯಕರಾಗ್ತಾರೆ ಅವರೇ ರಾಜ್ಯದಲ್ಲಿ ಬರ್ತಾರೆ. ಇದರಲ್ಲಿ ಮ್ಯಾನರ್ಸ್ ಫಸ್ಟ್ ಕ್ಲಾಸ್ ಆಗಿರಬೇಕು. ಮುಖ್ಯವಾದಂಥ ಮಾತು ಪವಿತ್ರತೆ ಆಗಿದೆ. ಇಸ್ ಪರ್ ಅಬಲಾओं पर ಅತ್ಯಾಚಾರ ಹೋತೆ ಹೇ. ಅಬಲೆಯರ ಮೇಲೆ ಅತ್ಯಾಚಾರ ಆಗತ್ತೆ. ಕಹ ಪುರುಷ ಪರ್ ಬಿ ಅತ್ಯಾಚಾರ ಹೋತೆ ಹೇ. ಕೆಲವೊಂದು ಕಡೆ ಪುರುಷರ ಮೇಲೂ ಅತ್ಯಾಚಾರ ಆಗತ್ತೆ. ವಿಕಾರ ಕೆ ಲಿಯೇ ಏಕ್ದೋಂಕೋ ತಂಗ್ ಕರ್ತೆ ಹೇ. ವಿಕಾರಕ್ಕೋಸ್ಕರ ಒಬ್ಬಿಬ್ಬರಿಗೆ ಸತಾಯಿಸ್ತಾರೆ. ಯಹ ಮಾತಾಯೇ ಬಹುತ್ ಹೋನೆ ಕೆ ಕಾರಣ ಶಕ್ತಿ ಸೇನಾ ನಾಮ್ ಗಾಯಾ ಹುವಾ ಹೇ. ವಂದೇ ಮಾತರಂ. अभी तुम ज्ञान चिता पर बैठे हो. काम चिता से उतर गोरे बनने के लिए द्वापर से लेकर काम चिता पर बैठे हो. एक दो को विकार देने का अतियाला विकारी ब्राह्मण भानते हैं. तुम हो निर्विकारी ब्राह्मण. ಬಾಬಾ ಹೇಳೋದು ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗತ್ತೆ. ಕೆಲವೊಂದು ಕಡೆ ಪುರುಷರು ಬಹಳ ಅತ್ಯಾಚಾರಿಗಳಾಗಿರ್ತಾರೆ. ವಿಕಾರಕ್ಕೋಸ್ಕರ ಒಬ್ಬಿಬ್ಬರನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ. ಇಲ್ಲಿ ಮಾತೆಯರು ಬಹಳ ಇರೋ ಕಾರಣ ಬಾಬಾ ಹೇಳ್ತಾ ಇದ್ದಾರೆ ಶಕ್ತಿ ಸೇನೆ ಅಂತ ಹೇಳ ಕಾರಣ ಶಕ್ತಿ ಸೇನೆ ಅನ್ನೋ ಒಂದು ಹೆಸರು ಗಾಯನವಿದೆ. ಒಂದೇ ಮಾತರಂ. ಈಗ ನಾವು ಜ್ಞಾನಚಿತೆಯಲ್ಲೇ ಕೂತ್ಕೊಂಡಿದ್ದೀವಿ. ಕಾಮಚಿತೆಯಿಂದ ಇಳಿದು ಬಹಳ ಸುಂದರರಾಗಬೇಕಾಗಿದೆ. द्वापर से लेकर काम चिता पर बैठे वो. एक दो को विकार देने का अतियाला विकारी ब्राह्मण भानते हैं. तुम हो निर्विकारी ब्राह्मण. तुम वह कैंसल कराए ज्ञान चिता पर बिठाते वो. काम चिता से काले बने वो ज्ञान चिता से गोरे बन जाएंगे. ಬಾಬಾ ಹೇಳೋದು ಯಾವಾಗ ದ್ವಾಪರ ಯುಗ ಪ್ರಾರಂಭವಾಯಿತೋ ಕಾಮಚಿತೆಯಲ್ಲಿ ಕೂತ್ಕೊಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಒಬ್ಬಿಬ್ಬರಿಗೆ ಆ ವಿಕಾರವನ್ನು ಕೊಡ್ತಾ ವಿಕಾರಿಗಳಾಗ್ಬಿಟ್ವಿ. ಬಾಬಾ ಹೇಳೋದು ವಿಕಾರ ಮದುವೆ ಮಾಡಿಸುವಂಥ ಕೆಲಸ ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರೆ. ನಾವು ನಿರ್ವಿಕಾರಿ ಬ್ರಾಹ್ಮಣರು. ನಾವು ಕ್ಯಾನ್ಸಲ್ ಮಾಡಿ ಜ್ಞಾನಚಿತೆಯಲ್ಲಿ ಬಾಬಾ ನಮ್ಮನ್ನೇನು ಮಾಡಿದ್ದಾರೆ? ಕೂರಿಸಿದ್ದಾರೆ ಅಂತ ಬಾಬೂರು ತಿಳಿಸ್ತಾರೆ. ಕಾಮ್ ಚಿತಾ ಸೆ ಕಾಲೆ ಬನೆ ಹೇ, ಜ್ಞಾನ್ ಚಿತಾ ಸೆ ಗೋರೆ ಬನ್ ಜಾಯೆಂಗೆ. ಬಾಪ್
कहते हैं बल इकट्ठे रहो, परंतु प्रतिज्ञा करनी है हम विकार में नहीं जाएंगे। इसीलिए बाबा अंगूठी भी पहनाते हैं। शुबाबा बाबा भी है, साजन भी है, सभी सीताओं का राम है, वही पतित पावन है। बाकी रघुपति राघव राजा राम की बात नहीं। ಬಾಬಾ ಹೇಳೋದು ಕಾಮಚಿತೆಯಿಂದ ನಾವೆಲ್ಲರೂ ಕಪ್ಪಾದ್ವಿ, ಅರ್ಥಾತ್ ದೇಹದ ಅಭಿಮಾನದಲ್ಲಿ ಬಂದ್ರಿ ಅಂತ ಹೇಳ್ತಾರೆ. ಜ್ಞಾನ ಚಿತೆಯಲ್ಲೇ ಕೂತ್ಕೊಂಡು ಭಾಳ ಸುಂದರರಾಗಬೇಕು. ತಂದೆ ಹೇಳ್ತಾರೆ ಭಲೆ ಜೊತೆಯಲ್ಲಿರಿ, ಆದರೆ ಪ್ರತಿಜ್ಞೆಯನ್ನು ಮಾಡಿ ಬಾಬಾ ನಾವೆಂದೂ ವಿಕಾರದಲ್ಲಿ ಹೋಗೋದಿಲ್ಲ. ಆ ಕಾರಣ ಬಾಬಾ ಉಂಗುರವನ್ನು ಕೂಡ ಆಗ್ತಾರೆ. ಶುಬಾಬಾ ಬಾಬನೂ ಆಗಿದ್ದಾರೆ, ಪ್ರಿಯತಮ ಆಗಿದ್ದಾರೆ, ನಾವೆಲ್ಲ ಸೀತೆಯರ ರಾಮ ಆಗಿದ್ದಾರೆ. ಅವರೇ ಯಾರಾಗಿದ್ದಾರೆ? ಪತಿತ ಪಾವನ ಆಗಿದ್ದಾರೆ. ಬಾಕಿ ರಘುಪತಿ ರಾಘವ ರಾಜ ರಾಮನ ಯಾವುದೇ ಮಾತಿಲ್ಲ. ಅದರಲ್ಲಿ ಸಂಗಮದಲ್ಲಿ ಬಂದು ಪ್ರಾರಬ್ಧವನ್ನು ಪಡ್ಕೊಂಡ್ವಿ. ಹಿಂಸಕವಾದಂಥ ಬಾಣವನ್ನು ಏನು ತೋರಿಸ್ತಾರೆ? ಬಾಬಾ ಹೇಳ್ತಾ ಇದ್ದಾರೆ ಅದು ರಾಂಗ್ ಆಗಿದೆ. ಚಿತ್ರಮೇ ಬಿ ಚಿತ್ರದಲ್ಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಇರಬಾರ್ದು. ಸಿರ್ಫ್ ಲಿಖ್ನಾ ಹೇ चंद्रवंशी बच्चों को समझाना चाहिए। शुबाबा इस द्वारा हमको ये चक्र का राज समझा रहे हैं। सत्यनारायण की कथा होती है ना, वो है मनुष्यों की बनाई हुई कथा। नर से नारायण तो कोई बनते नहीं। सत्यनारायण की कथा का अर्थ ही है नर से नारायण बनना। अमर कथा भी सुनाते हैं, परंतु अमरपुरी में तो कोई जाते नहीं। मृत्यु लोग 2500 वर्ष चलता है। तीसरी की कथा माता ये सुनती है। वास्तव में यह है तीसरा ज्ञान का नेत्र देने की कथा। ಸತ್ಯನಾರಾಯಣನ ಕಥೆಯನ್ನು ಕೇಳ್ತೀವಿ, ಅದು ಮನುಷ್ಯರು ಮಾಡಿದಂತಹ ಕತೆ. ನರನಿಂದ ನಾರಾಯಣರಂತೂ ಯಾರೂ ಆಗೋದಿಲ್ಲ. ಸತ್ಯನಾರಾಯಣನ ಕಥೆಯನ್ನ ಅರ್ಥ ನರನಿಂದ ನಾರಾಯಣರಾಗೋದು. ಅಮರ ಕಥೆಯನ್ನು ತಿಳಿಸ್ತಾರೆ, ಆದರೆ ಅಮರಪುರಿಯಲ್ಲಂತೂ ಯಾರೂ ಹೋಗೋದಿಲ್ಲ. ಮೃತ್ಯು ಲೋಕದಲ್ಲಿ 2500 ವರ್ಷ ನಡೆಯುತ್ತೆ. तीसरी की कथा माता ये सुनती है। वास्तव में यह है तीसरा ज्ञान का नेत्र देने की कथा. ವಾಸ್ತವದಲ್ಲಿ ಮೂರು ಜ್ಞಾನದ ನೇತ್ರವನ್ನು ತೆರೆಯುವಂತಹ ಕತೆ. अभी ज्ञान का तीसरा नेत्र आत्मा को मिला है तो आत्मा अभिमानी बनना है। मैं इस शरीर द्वारा अब देवता बनती हूँ, मेरे में ही संस्कार है। मनुष्य जब सब देह अभिमानी है, बाप आकर देही अभिमानी बनाते हैं. ಈಗ ಜ್ಞಾನದ ಮೂರನೆಯ ನೇತ್ರ ಆತ್ಮನಿಗೆ ಸಿಕ್ಕತ್ತೆ. ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿಗಳಾಗಬೇಕು. ನಾನೀ ಒಂದು ಶರೀರದ ಮುಖಾಂತರ ದೇವತೆಯನ್ನಾಗಿ ಮಾಡ್ತೀನಿ. ನನ್ನಲ್ಲೇ ಈ ಸಂಸ್ಕಾರ ಇದೆ. ಮನುಷ್ಯರೆಲ್ಲರೂ ದೇಹದ ಅಭಿಮಾನಿಗಳು. ತಂದೆ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ. ಮನುಷ್ಯರಂತೂ ಹೇಳ್ತಾರೆ ಆತ್ಮ ಪರಮಾತ್ಮ ಒಂದೇ ಅಂತ. परमात्मा ने ये सब रूप धारण किए हैं। बाप कहते हैं ये सब ರಾಂಗ್ ಹೇ. ಪರಮಾತ್ಮ ಎಲ್ಲ ರೂಪವನ್ನು ಧಾರಣೆ ಮಾಡಿದರೆ ಅಂತ ಹೇಳ್ತಾರೆ, ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇದೆಲ್ಲ ರಾಂಗು. इसको मिथ्य अभिमान मिथ्य ज्ञान कहा जाता है. ಮಿಥ್ಯ ಅಭಿಮಾನ ಮಿಥ್ಯ ಜ್ಞಾನ ಅಂತ ಹೇಳಲಾಗತ್ತೆ. ಬಾಬಾ बतलाते हैं मैं बिंदी मिसल हूँ, तुम भी नहीं जानते थे, यह भी नहीं जानते थे, अभी बाप समझाते हैं. इसमें संशय नहीं आना चाहिए, निश्चय होना चाहिए. बाबा ज़रूर सत्य ही बोलते हैं.
ಸಂಶಯ ಬುದ್ಧಿ ವಿನಶ್ಯಂತಿ. ತಂದೆ ಹೇಳ್ತಾರೆ ಇದೆಲ್ಲ ರಾಂಗ್ ಮಕ್ಕಳೇ, ಇದು ಮಿಥ್ಯ ಅಭಿಮಾನ ಮಿಥ್ಯ ಜ್ಞಾನ ಅಂತ ಹೇಳಲಾಗತ್ತೆ. ತಂದೆ ಹೇಳ್ತಾರೆ ನಾನು ಜ್ಯೋತಿರ್ಬಿಂದು ಆಗಿದ್ದೀನಿ, ಮೊದಲು ನೀವು ತಿಳ್ಕೊಂಡಿರಲಿಲ್ಲ, ಇವರು ತಿಳ್ಕೊಂಡಿರಲಿಲ್ಲ. ಈಗ ತಂದೆ ತಿಳಿಸ್ತಾರೆ ಇದರಲ್ಲಿ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರ್ದು, ನಿಶ್ಚಯ ಅನ್ನೋದು ಇರಬೇಕು. ಬಾಬಾ ಬಂದು ಸತ್ಯವಾದ ಮಾತನ್ನು ತಿಳಿಸ್ತಾರೆ. ಸಂಶಯ ಬುದ್ಧಿ ವಿನಶ್ಯಂತಿ, ಪೂರ್ಣ ಆಸ್ತಿಯನ್ನು ಪಡ್ಕೊಳೋದಿಲ್ಲ. ಆತ್ಮ ಅಭಿಮಾನಿ ಆಗೋದ್ರಲ್ಲೇ ಪರಿಶ್ರಮ ಇದೆ. ಆ ಖಾನಾ ಪಕಾತೆ ಬುದ್ಧಿ ಬಾಪ್ ಕಿ ತರಫ್ ಲಗಿ ರಹೆ. ಬಾಬಾ ಹೇಳೋದೇನು, ಅಡುಗೆ ಮಾಡುವಂಥ ಸಮಯದಲ್ಲೂ ಕೂಡ ಬುದ್ಧಿಯಿಂದ ಬಾಬೂರನ್ನ ನೆನಪು ಮಾಡಬೇಕು. ಹರ್ ಬಾತ್ ಮೇ, ಪ್ರತಿ ಮಾತಿನಲ್ಲಿ ಅಭ್ಯಾಸ ಇರಬೇಕು. ರೋಟಿ ಬೇಲ್ತೆ ಅಪ್ನೆ ಮಾಶುಕೋ ಯಾದ್ ಕರ್ತೆ ರಹನಾ ಹೇ. ರೊಟ್ಟಿ ಮಾಡ್ತೀರಾ, ಚಪಾತಿ ಮಾಡ್ತೀರಾ, ಬೇಯಿಸ್ಬೇಕಾದ್ರೆ ಕಲಿಸ್ಬೇಕಾದ್ರೆ ಬಾಬೂರ ನೆನಪಿರಬೇಕು. ಖಾನಾ ಪಕಾತೆ ಬುದ್ಧಿ ಬಾಪ್ ಕಿ ತರಫ್ ಲಗಿ ರಹೆ. ಹರ್ ಬಾತ್ ಮೇ ಪ್ರಾಕ್ಟೀಸ್ ಕರ್ನಿ ಚಾಹಿಯೇ. ಅಡುಗೆ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಕೂಡ ತಂದೆಯ ನೆನಪಿನಲ್ಲಿ ಮಾಡುವಂತಹ ಅಭ್ಯಾಸ ಇರಬೇಕು. ರೋಟಿ ಬೇಲ್ತೆ ಯ ಅಭ್ಯಾಸ ಹರ್ ಬಾತ್ ಮೇ ಚಾಹಿಯೇ. ಪ್ರತಿಯೊಂದು ಮಾತಿನಲ್ಲಿ ಅನುಭವನೂ ಮಾಡ್ಕೊಳ್ಬೇಕು. ಅಭ್ಯಾಸ ಆದಾಗ ಅನುಭವ ತಂತಾನಾಗೆ ಆಗತ್ತೆ. ಜಿತ್ನಾ ಸಮಯ ಪುರ್ಸತ್ ಮಿಲೆ ಯಾದ್ ಕರ್ನಾ ಹೇ, ಯಾದ್ से ही तुम सतो प्रधान बनेंगे. 8 घंटा कर्म के लिए छुट्टी है, बीच में भी एकांत में जाकर बैठना चाहिए. तुम्हें सबको बाप का परिचय भी सुनाना है. आज नहीं सुनेंगे तो कल सुनेंगे. बाप स्वर्ग स्थापना करते हैं, हम स्वर्ग में थे, अभी फिर नरकवासी हुए हैं. अब फिर बाप से ವರ್ಷ ಮಿಲ್ನಾ ಚಾಹಿಯೇ. ಬಾಬಾ ಹೇಳೋದು, ನೆನಪಿನಿಂದ ಸತೋ ಪ್ರಧಾನರಾಗ್ತೀರಾ. 8 ಗಂಟೆ ಕರ್ಮ ಮಾಡುವುದಕ್ಕಂತೂ ಚುಟ್ಟಿ ಇದೆ, ಮಧ್ಯದಲ್ಲಿ ಏಕಾಂತದಲ್ಲಿ ಕೂತ್ಕೊಳ್ಬೇಕಾಗಿದೆ. ಎಲ್ಲರಿಗೆ ತಂದೆಯ ಪರಿಚಯವನ್ನು ಬಾಬಾ ಹೇಳ್ತಾ ಇದ್ದಾರೆ ಕೊಡಬೇಕು ಮಕ್ಕಳೇ. ಇವತ್ತು ಕೇಳೋದಿಲ್ಲ ಅಂದರೆ ನಾಳೆ ಅಂತೂ ಕೇಳಲೇಬೇಕಾಗತ್ತೆ. ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈಗ ನಾವು ಸ್ವರ್ಗದಲ್ಲಿ ಇದ್ವಿ, ಈಗ ನರಕವಾಸಿಗಳಾಗಿದ್ದೀವಿ. ಈಗ ತಂದೆಯಿಂದ ಆಸ್ತಿಯನ್ನು ತಗೊಳ್ಬೇಕು. ಭಾರತ್ ವಾಸಿಯೋಂಕೋ ಈ ಸಮಜಾತೆ ಹೇ. ಬಾಬಾ ಯಾರಿಗೆ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಹೇಳಿ? ಭಾರತವಾಸಿಗಳಿಗೆ ತಿಳಿಸ್ತಾ ಇದ್ದಾರೆ. ತಂದೆ ಬರೋದು ಕೂಡ ಭಾರತದಲ್ಲೇ. ನೋಡಿ, तुम्हारे पास मुसलमान लोग भी आते हैं, वो भी सेंटर संभालते हैं, कहते हैं शु बाबा को याद करो. सिख भी आते हैं, क्रिश्चियन भी आते हैं, आगे चलकर बहुत आएंगे. ये ज्ञान सबके लिए है, क्योंकि यह यही सहज याद और सहज वर्षा भाव का. ತಂದೆ ಬರೋದು ಕೂಡ ಎಲ್ಲಿ? ಭಾರತದಲ್ಲೇ ಬರ್ತಾರೆ. ನೋಡಿ, ತಮ್ಮ ಹತ್ತಿರ ಮುಸಲ್ಮಾನ್ಸ್ನೂ ಬರ್ತಾರೆ, ಆ ಸೆಂಟರನ್ನು ಸಂಭಾಲನೆ ಮಾಡ್ತಾರೆ. ಹೇಳ್ತಾರೆ ನಾವು ಶುಭಾಬೂರನ್ನು ನೆನಪನ್ನು ಮಾಡ್ತೀವಿ. ಸಿಖ್ ಧರ್ಮದವರು ಬರ್ತಾರೆ, ಕ್ರಿಶ್ಚಿಯನ್ಸು ಬರ್ತಾರೆ, ಮುಂದೆ ಹೋಗ್ತಾ ಅನೇಕರು ಬರ್ತಾರೆ. ಈ ಜ್ಞಾನ ಎಲ್ಲರಿಗೋಸ್ಕರ ಇದೆ. ಏಕೆಂದರೆ ಇದು ಸಹಜ ನೆನಪು, ಸಹಜ ಆಸ್ತಿ ತಂದೆಯಿಂದ ಸಿಕ್ಕತ್ತೆ. ಆದರೆ ಪವಿತ್ರರಂತೂ ಆಗಲೇಬೇಕು. ದಾನ ಕೊಟ್ಟಾಗ ಗ್ರಹಣ ಬಿಟ್ಟೋಗತ್ತೆ. ಈಗ ಭಾರತದ ಮೇಲೆ ರಾಹು ಕಾ ಗ್ರಹಣ ಹೇ, ಫಿರ್ ಬೃಹಸ್ಪತಿ ಕಿ ದಶಾ ಶುರು ಹೋಂಗಿ 21 ಜನ್ಮೋಂ ಕೆ ಲಿಯೇ. ಈಗಂತೂ ರಾಹುವಿನ ಗ್ರಹಣ ಇದೆ, ಬೃಹಸ್ಪತಿಯ ದಶೆ ಪ್ರಾರಂಭವಾಗತ್ತೆ. ಅದು ಎಷ್ಟು ಜನ್ಮಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ? 21 ಜನ್ಮಕ್ಕೆ.
पहली होती है बृहस्पति की दशा, फिर शुक्र की दशा, सूर्यवंशी पर बृहस्पति की दशा, ಚಂದ್ರವಂಶಿಯೋಂ ಪರ್ ಶುಕ್ರ ಕಿ ದಶಾ ಕಹೆಂಗೆ. ಮೊದಲು ಬೃಹಸ್ಪತಿಯ ದಶೆ ಇರುತ್ತೆ, ನಂತರ ಶುಕ್ರನ ದಶೆ ಪ್ರಾರಂಭವಾಗತ್ತೆ. ಸೂರ್ಯ ವಂಶೀಯರ ಮೇಲೆ ಬೃಹಸ್ಪತಿಯ ದಶೆ, ಚಂದ್ರ ವಂಶೀಯರ ಮೇಲೆ ಶುಕ್ರನ ದಶೆ ಪ್ರಾರಂಭವಾಗತ್ತೆ. ಫಿರ್ ದಶಾ ಕಮ್ತಿ ಹೋತಿ ಜಾತಿ ಹೇ, ನಂತರ ದಶೆಗಳೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗತ್ತೆ. ಸಬ್ಸೆ ಖರಾಬ್ ಹೇ ರಾಹು ಕಿ ದಶಾ, ಎಲ್ಲದಕ್ಕಿಂತ ಕೆಟ್ಟದ್ದು ಯಾವ ದಶೆ ಅಂತಿದ್ದಾರೆ ಬಾಬಾ? ಯಾವ ದಶೆ? ರಾಹುವಿನ ದಶೆ. बृहस्पति कोई गुरु नहीं होती है, ये दशा है वृक्षपति की. वृक्षपति बाप आते हैं तो बृहस्पति और शुक्र की दशा होती है. ಬೃಹಸ್ಪತಿ ಅಂದರೆ ಗುರುವಿನ ದಶೆ ಅಲ್ಲ, ಈ ದಶೆ ವೃಕ್ಷಪತಿದು. ಯಾವಾಗ ವೃಕ್ಷಪತಿ ತಂದೆ ಬರ್ತಾರೆ ಆಗ ಬೃಹಸ್ಪತಿ ಮತ್ತು ಶುಕ್ರ ದಶೆ ಎನ್ನೋದು ಮಕ್ಕಳೇ ಪ್ರಾರಂಭವಾಗತ್ತೆ. ರಾವಣ ಆತೆ ಹೇ ತೋ ರಾಹು ಕಿ ದಶಾ ಹೋ ಜಾತಿ ಹೇ, ರಾವಣ ಬರ್ತಾರೆ ಅಂತ ಹೇಳಿದಾಗ ರಾಹುವಿನ ದಶೆ ಆಗ್ಬಿಡುತ್ತೆ. ತುಮ್ ಬಚ್ಚೋಂ ಪರ್ ಅಭಿ ಬೃಹಸ್ಪತಿ ಕಿ ದಶಾ बैठती है, सिर्फ वृक्षपति को याद करो, ಪವಿತ್ರ ಬನೋ ಬಸ್. ಈಗ ನಾವು ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಕೂತ್ಕೊಳ್ಳುತ್ತೆ, ಕೇವಲ ವೃಕ್ಷಪತಿಯನ್ನ ನೆನಪನ್ನ ಮಾಡಿ ಪವಿತ್ರರಾಗಿ ಅಷ್ಟೇ. अच्छा मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप को गुड मॉर्निंग, थैंक यू बाबा, थैंक यू. धारणेಗಾಗಿ मुख्य सारा, हर कार्य करते हुए आत्मा अभिमानी बनने का प्रैक्टिस करनी है. देह का अहंकार समाप्त हो जाए, इसके लिए ही मेहनत करनी है. ಪ್ರತಿ ಕಾರ್ಯವನ್ನ ಮಾಡ್ತಾ ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು. ದೇಹದ ಅಹಂಕಾರವನ್ನು ಬಾಬಾ ಹೇಳ್ತಾ ಇದ್ದಾರೆ ಸಮಾಪ್ತಿ ಮಾಡಿ, ಅದಕ್ಕೋಸ್ಕರ ಬಾಬಾ ಹೇಳೋದು ಪರಿಶ್ರಮ ಪಡಬೇಕು. ಸತ್ಯಯುಗಿ ರಾಜ್ಯಕ್ಕೆ ಯೋಗ್ಯರಾಗಬೇಕು ಅಂದರೆ ತನ್ನ ಮ್ಯಾನರ್ಸನ್ನು ರಾಯಲ್ ಮಾಡಿಕೊಳ್ಬೇಕು. ಪವಿತ್ರತೆ ಎಲ್ಲದಕ್ಕಿಂತ ನಂಬರ್ 1 ಚಲನೆ ಆಗಿದೆ. ಪವಿತ್ರ बनने से ही ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನೆಂಗೆ. ಪವಿತ್ರರಾಗೋ ಕಾರಣನೇ ಬಾಬಾ ಏನು ಹೇಳ್ತಿದ್ದಾರೆ ಹೇಳಿ? ಬಾಬಾ ಏನು ಹೇಳ್ತಿದ್ದಾರೆ? ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಾ ಮಕ್ಕಳೇ. ವರದಾನ, करन करावनहार की स्मृति द्वारा सहज योग का अनुभव करने वाले सफलता मूर्त भव. ಮಾಡಿಸುವಂತಹ ತಂದೆಯ ಸ್ಮೃತಿಯ ಮುಖಾಂತರ ಸಹಜ ಯೋಗದ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ. कोई भी कार्य करते यही स्मृति रहे कि इस कार्य के निमित्त बनाने वाला बैकबोन कौन है. बिना बैकबोन के कोई भी कार्य में सफलता नहीं मिल सकती. ಯಾವುದೇ ಕಾರ್ಯವನ್ನು ಮಾಡ್ತಾ ಈ ಸ್ಮೃತಿ ಇರಬೇಕು. ಈ ಕಾರ್ಯಕ್ಕೆ ನಿಮಿತ್ತರನ್ನಾಗಿ ಮಾಡುವಂಥ ಬ್ಯಾಕ್ಬೋನ್ ಯಾರಾಗಿದ್ದಾರೆ? ಯಾರು ಬ್ಯಾಕ್ಬೋನ್ ಹೇಳಿ? बिना बैकबोन के कोई भी कार्य सफलता मिल सकती. ಬ್ಯಾಕ್ಬೋನ್ ಇಲ್ಲದೆ ಯಾವುದೇ ಕಾರ್ಯ ಸಫಲ ಆಗೋದಿಲ್ಲ. इसीलिए कोई भी कार्य करते सिर्फ ये सोचो मैं निमित्त हूँ, कराने वाला ಸ್ವಯಂ ಸರ್ವ ಸಮರ್ಥ ಭಾಪೆ. ಮಾಡಿಸುವಂಥವರು ಸ್ವಯಂ ಸಮರ್ಥ ತಂದೆ ಆಗಿದ್ದಾರೆ.
ये स्मृति में रख कर्म करो तो सहज योग की ಅನುಭೂತಿ ಹೋती रहेगी. ಈ ಸ್ಮೃತಿಯಲ್ಲಿದ್ದು ಕರ್ಮವನ್ನು ಮಾಡಿದಾಗ ಸಹಜ ಯೋಗದ ಅನುಭೂತಿ ಆಗತ್ತೆ. ಫಿರ್ ಯ ಸಹಜ ಯೋಗ ವಹ ಸಹಜ ರಾಜ್ಯ ಕರಾಯೇಗಾ. ಸಹಜ ಯೋಗ ಸಹಜ ರಾಜ್ಯವನ್ನ ಮಾಡಿಸುತ್ತೆ. ಯಹಂಕೆ ಸಂಸ್ಕಾರ ವಹ ಲೇ ಜಾಯಂಗೆ. ಇಲ್ಲಿನ ಸಂಸ್ಕಾರ ಅಲ್ಲಿ ತಗೊಂಡು ಹೋಗತ್ತೆ. ಸ್ಲೋಗನ್ इच्छाए परछाई के समान है, आप पीठ कर दो तो पीछे पीछे आएगी. ಇಚ್ಛೆಗಳು ನೆರಳಿನಂತೆ, ನಾವೆಲ್ಲಿ ಹೋಗ್ತೀವಿ ಹಿಂದಿಂದೆ ಬರ್ತಾ ಇರುತ್ತೆ. ನೆರಳಿನ ಸಮಾನವಾಗಿದೆ ಅದು, ನಾವೆಲ್ಲಿ ಹೋಗ್ತೀವಿ ಹಿಂದೆ ಹಿಂದೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ಯಕ್ತ ಇಶಾರೆ ಮಹಾನ್ ಬನ್ನೆ ಕೆ ಲಿಯೆ ಮಧುರತಾ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ. ಮಧುರತಾ ऐसी विशेष धारणा है जो कड़वी धरनी को भी मधुर बना देती है. ಮಧುರತೆ ಇಂತಹ ಒಂದು ವಿಶೇಷವಾದಂಥ ಧಾರಣೆ ಆಗಿದೆ. ಕಡ್ವಿ ಬಂಜರು ಭೂಮಿಯನ್ನು ಕೂಡ ಫಲವತ್ತಾದ ಭೂಮಿಯನ್ನಾಗಿ ಮಾಡುತ್ತೆ. ಕಹಿಯನ್ನು ಕೂಡ ಬಾಬಾ ಏನು ಹೇಳ್ತಿದ್ದಾರೆ, ಮಧುರವನ್ನಾಗಿ ಮಾಡುತ್ತೆ. आप सभी को बदलने का आधार बाप के दो मधुर बोल है. ನಾವೆಲ್ಲ ಪರಿವರ್ತನೆ ಆಗುವುದರ ಆಧಾರ ಬಾಬಾರವರ ಎರಡು ಮಧುರವಾದಂಥ ಮಾತು. ಮೀಟೆ ಬಚ್ಚೆ ತುಮ್ ಮೀಟಿ ಶುದ್ಧ ಆತ್ಮ ಹೋ. ನಾವು ಪರಿವರ್ತನೆ ಆಗುವುದಕ್ಕೆ ಬಾಬೋರ ಎರಡು ಮಧುರವಾದಂಥ ಶಬ್ದಗಳು. ಮಧುರವಾದಂಥ ಮಕ್ಕಳೇ, ಮಧುರವಾದಂತಹ ಶ್ರೇಷ್ಠ ಆತ್ಮಗಳೇ. ಇನ್ ದೋ ಮಧುರ್ ಬೋಲ್ನೆ ಹಿ ಬದಲ್ ದಿಯಾ. ಈ ಎರಡು ಮಹಾವಾಕ್ಯ ನಮ್ಮನ್ನೇನು ಮಾಡ್ತೋ, ಬದಲಾವಣೆ ಮಾಡಿಬಿಡ್ತೋ. ಮೀಟಿ ದೃಷ್ಟಿನೇ ಬದಲ್ ದಿಯಾ. ಮಧುರವಾದಂಥ ದೃಷ್ಟಿ ನಮ್ಮನ್ನೇನು ಮಾಡ್ತೋ, ಪರಿವರ್ತನೆ ಮಾಡ್ತೋ. ऐसे ही मधुरता द्वारा औरों को भी मधुर बनाओ. यह मुख मीठा करो, सदा इस मधुरता की सौगात को साथ रखो. इसी से सदा मीठा रहेंगे और मीठा बनाएंगे. ಸದಾ ಈ ಒಂದು ಮಧುರತೆಯ ಉಡುಗೊರೆಯನ್ನು ಬಾಬಾ ಏನು ಹೇಳ್ತಿದ್ದಾರೆ, ಜೊತೆಯಲ್ಲಿ ಇಟ್ಕೊಳ್ಬೇಕಾಗಿದೆ. ಈ ಮಧುರತೆಯ ಗುಣವನ್ನೇನು ಮಾಡಬೇಕು ಅಂತಿದ್ದಾರೆ ಬಾಬಾ, ಜೊತೆಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಇದರಿಂದ ಸದಾ ಮಧುರರಾಗಿರ್ತೀರ, ಅನ್ಯರನ್ನೂ ಕೂಡ ಮಧುರರನ್ನಾಗಿ ಮಾಡ್ತೀವಿ. ಅಚ್ಚಾ, ಓಂ ಶಾಂತಿ. ಬಾಬಾ ಹೆಡ್ಲೈನ್ಸ್ ಏನು ಹೇಳಿದ್ರು, ಸಮಯ ಸಿಕ್ತು ಅಂತ ಹೇಳಿದಾಗ ಏಕಾಂತದಲ್ಲಿ ಇರಬೇಕು. ಎಷ್ಟು ಶಾಂತಿಯಲ್ಲಿದ್ದು ಆ ಒಂದು ಏಕಾಗ್ರತೆಯ ಅನುಭವ ಮಾಡ್ತಾ ಹೋಗ್ತೀರಾ, ಆತ್ಮ ಅಷ್ಟೇ ಶಕ್ತಿಶಾಲಿ ಆಗುವುದಕ್ಕೆ ಸಾಧ್ಯ ಆಗತ್ತೆ. ವಿಕರ್ಮ ವಿನಾಶವಾಗತ್ತೆ. ಭವಿಷ್ಯದ ರಾಜಧಾನಿ ಏನಾಗತ್ತೆ ಅಂತಿದ್ದಾರೆ ಬಾಬಾ, ಫಿಕ್ಸ್ ಆಗತ್ತೆ. ತಂದೆ ಸಿಕ್ಕಿದರೆ ಅಂತ ಹೇಳಿದಾಗ ಯಾವ ಹುಡುಗಾಟಿಕೆ ತನದಲ್ಲಿ ಬರಬಾರ್ದು. ಕೆಲವು ಮಕ್ಕಳು ಹುಡುಗಾಟಿಕೆಯಲ್ಲಿ ಬಂದು, ಬಾಬಾ ನಾನು ನಿನ್ನವನಾಗಬೇಕಾದ್ರೆ ನಾನು ಏನಕ್ಕೆ ಪುರುಷಾರ್ಥ ಮಾಡಬೇಕು, ಗಡಿ ನೆನಪನ್ನು ಮರ್ತೋಗ್ಬಿಡ್ತೀವಿ. ಇದು ದೊಡ್ಡ ಆಲಸ್ಯವಾಗಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಒಂದು ವೇಳೆ ನೆನಪಿನಲ್ಲಿ ಇರ್ತೀರಾ ಅಂತ ಹೇಳಿದಾಗ ಒಳಗಡೆ ಸ್ಥಿರವಾದ ಖುಷಿ ಅನ್ನೋದು ಇರುತ್ತೆ. ಯಾವುದೇ ಪ್ರಕಾರದ ಮೋಸ ಹೋಗೋದಿಲ್ಲ. ಬಂಧನದಲ್ಲಿರುವಂಥವರು ಬಾಬಾ 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 ಅಂತ ಅಲ್ದಾಡ್ತಾ ಹೋಗ್ತಾರೆ. ಅಚ್ಚಾ, ಓಂ ಶಾಂತಿ. झलक तुम्हारी ओ प्यारे भगवन, पलक में भर के दिखा रहे हम, फलक से हम यही
रक्षा किए जा रहे। कराने वाला करा रहा है, करनहार हम किए जा रहे। झलक तुम्हारी ओ प्यारे भगवन। प्रसन्न प्रभु की पालना से तुम ही बने हो हमारे पालक। वाह जो है सारे जग का मालिक, हम उसके प्यारे बने हैं बालक। हुक्म ही हुक्म चला रहा है, हम सच्चे दिल से किए जा रहे। कराने वाला करा रहा है, करन